ಕರ್ಕಾಟಕ ಲಗ್ನ ಕರ್ಕಾಟಕ ರಾಶಿಯ ಮಹನೀಯರಿಗೆ ನಮಸ್ಕಾರ. ಈ ವಿಡಿಯೋದಲ್ಲಿ ಜೂನ್ ತಿಂಗಳ ಭವಿಷ್ಯವನ್ನ ನೋಡ್ತಾ ಇದ್ದೀವಿ. ಈಗ ಎಲ್ಲ ರಾಶಿಯವರ ಕೇಂದ್ರ ಬಿಂದು ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನವೇ ಆಗಿದೆ. ಏನಕ್ಕೆ ಅಂದರೆ ಮಿಥುನ ರಾಶಿಯಲ್ಲಿದ್ದಂತಹ ಬೃಹಸ್ಪತಿ ದೇವಗುರು ಜೂನ್ 2ನೇ ತಾರೀಕು ಪುನರ್ವಸು ನಕ್ಷತ್ರ 4ನೇ ಪಾದದಲ್ಲಿ ಕರ್ಕಾಟಕ ರಾಶಿಗೆ ಬರ್ತಾ ಇದ್ದಾರೆ. ಈ 4ನೇ ಪಾದಕ್ಕೆ ಕರ್ಕಾಟಕ ನವಾಂಶವೇ ಬರುತ್ತೆ. ಕುಜನಿಗೆ ಉಚ್ಚ ಸ್ಥಾನ, ನಿಮಗೆ 6 ಮತ್ತು ಭಾಗ್ಯಸ್ಥಾನದ ಅಧಿಪತಿ. ಸೊ ಒಂದು ರೀತಿ ಎಲ್ಲ ರಾಶಿಗಳ ಕೇಂದ್ರ ಬಿಂದು ಹೌದು. ಜೊತೆಗೆ 12 ವರ್ಷಗಳ ನಂತರ ಕರ್ಕಾಟಕ ರಾಶಿ ನಿಮಗೆ, ನಿಮ್ಮ ರಾಶಿಗೆ, ನಿಮ್ಮ ಲಗ್ನಕ್ಕೆ ಗುರು ಬರ್ತಾ ಇದ್ದಾರೆ. ಇದ್ರ ಜೊತೆಗೆ ಜೂನ್ ತಿಂಗಳಲ್ಲಿ ಇನ್ನೊಂದು ವಿಶೇಷ ಏನಂದರೆ ಜೂನ್ 9ನೇ ತಾರೀಕು ನಿಮ್ಮ ಸುಖಸ್ಥಾನ ಲಾಭಸ್ಥಾನದ ಅಧಿಪತಿ ಆಗಿರುವಂತಹ ಶುಕ್ರನ ಸಂಚಾರವೂ ಆಗ್ತಾ ಇದೆ. ಅದರ ಜೊತೆಗೆ ನಿಮ್ಮ ಕರ್ಮಸ್ಥಾನದ ಅಧಿಪತಿ ಕುಜ ಅಲ್ಲೇ ಸಂಚಾರವನ್ನು ಮಾಡ್ತಾ ಅಲ್ಲಿಂದ ಅವರ 4ನೇ ದೃಷ್ಟಿಯನ್ನ ನಿಮ್ಮ ರಾಶಿ, ನಿಮ್ಮ ಲಗ್ನಕ್ಕೆ ಕೊಡ್ತಾ ಇದ್ದಾರೆ. ವಾವ್, ಎಂಥ ಒಳ್ಳೆ ಮಂತು. ಇದನ್ನು ಸರಿಯಾಗಿ ಬಳಸ್ಕೊಳ್ಳಿ. ಓಕೆ, ಒಂದು ಕಡೆ ಅಪ್ರತಿಮವಾದ ಧೈರ್ಯ, ಲೀಡರ್ಶಿಪ್ ಕ್ವಾಲಿಟಿ ಕುಜ ಇಂಪ್ಯಾಕ್ಟ್ ಆದರೆ, ಇನ್ನೊಂದು ಕಡೆ ನಿಮ್ಮ ವ್ಯಕ್ತಿತ್ವದಲ್ಲಿ ಗಾಂಭೀರ್ಯ, ಸಮಾಜದಲ್ಲಿ ಗೌರವ, ಅದರ ಜೊತೆಗೆ ಶುಕ್ರನ ಗ್ಲಾಮರ್ ಟಚ್, ಒಂದು ಕಡೆ ಜನಪ್ರಿಯತೆ ಹೆಚ್ಚುತ್ತೆ, ಒಂದು ಕಡೆ ನಿಮ್ಮ ವರ್ಚಸ್ಸಿಗೆ ಒಂದು ಹೊಸ ಕಳೆ ಬರುತ್ತೆ, ಮತ್ತು ಆಲಸ್ಯ, ಸೋಮಾರಿತನ ಎಲ್ಲವನ್ನ ಕುಜ ದೂರ ಮಾಡ್ತಾರೆ. ಅಗ್ರೆಸಿವ್ ಆಗ್ತೀರಾ, ಹೊಸ ಹೊಸ ಕೆಲಸಗಳಿಗೆ ಮುಂದಾಗ್ತೀರಾ. ಇದೆಲ್ಲ ಜೂನ್ ತಿಂಗಳ ಆರಂಭ ನಿಮ್ಮ ರಾಶಿಗೆ ಗ್ರಹಗಳ ಕಾಂಬಿನೇಷನಲ್ಲಿ ಸಿಗ್ತಾ ಇದೆ. ಓಕೆ, ಸೊ ಇದರ ಜೊತೆಗೆ ಬುಧ ನಿಮ್ಮ 12ನೇ ಮನೆಯ ಅಧಿಪತಿ 12ನೇ ಮನೆಯಲ್ಲೇ ಸಂಚಾರವನ್ನು ಮಾಡ್ತಾ ಇದ್ದಾರೆ. ನಿಮ್ಮ ಧನಸ್ಥಾನದ ಅಧಿಪತಿ ರವಿ ಲಾಭಸ್ಥಾನದಲ್ಲಿ ಮೊದಲ 15 ದಿನ, ನಂತರದ 15 ದಿನ ನಿಮ್ಮ 12ನೇ ಮನೆಗೆ ಬರ್ತಾರೆ. ಇನ್ನು ನಿಮ್ಮ 2ನೇ ಮನೆಯಲ್ಲಿ ಕೇತುವಿನ ಸಂಚಾರ, 8ನೇ ಮನೆಯಲ್ಲಿ ರಾಹುವಿನ ಸಂಚಾರ, ಭಾಗ್ಯಸ್ಥಾನದಲ್ಲಿ ಶನಿ ಮಹಾತ್ಮರ ಸಂಚಾರ, ಅವರು ಕೂಡ ರೇವತಿ ನಕ್ಷತ್ರ. ಕುಜ ನಾನು ಆಲ್ರೆಡಿ ಹೇಳಿದ್ದೀನಿ, ನಿಮ್ಮ ಕರ್ಮಸ್ಥಾನದ ಅಧಿಪತಿ ಕರ್ಮದಲ್ಲೇ ಭದ್ರವಾಗಿದ್ದಾರೆ. ಇದು ರುಚಕ ಮಹಾಪುರುಷ ಯೋಗ ಅಂತಲೇ ತಿಳ್ಕೊಬೋದು ನೀವು. ಓಕೆ, ಇಷ್ಟೆಲ್ಲ ವಿಚಾರಗಳಿವೆ. ಯಾವ್ಯಾವ ವಿಚಾರಗಳಲ್ಲಿ ತುಂಬ ಇಂಪ್ಯಾಕ್ಟ್ ಆಗ್ಬೋದು ನೋಡಿ. ಒಂದು ಇಲ್ಲಿ ತಿಳ್ಕೊಳ್ಳಿ, ಸಾಕಷ್ಟು ಉಲ್ಲೇಖಗಳಿವೆ. ಜನ್ಮಗುರು ನರೋ ದುಃಖಂ, ಜನ್ಮಗುರು ರಾಮನಿಗೆ ವನವಾಸ. ಇದರ ಅರ್ಥ ಏನು ಅಂದರೆ ಕಷ್ಟಗಳ ನೋ ಇಲ್ಲ. ಇದನ್ನು ಅರ್ಥ ಮಾಡ್ಕೊಳ್ಬೇಕಾಗಿರೋದು, ನಿಮ್ಮ ಒಳಗಡೆ ಏನು ಸ್ಟಫ್ ಇದೆ ಅದು ಹೊರ ಜಗತ್ತಿಗೆ ಗೊತ್ತಾಗಬೇಕು, ನೀವು ಯಾರು ಅಂತ ಗೊತ್ತಾಗಬೇಕು. ಅದಕ್ಕೊಂದಷ್ಟು ಪರೀಕ್ಷೆಗಳು ಎದುರಾಗ್ತವೆ. ನಿಮ್ಮ ನಿಜವಾದ ಟ್ಯಾಲೆಂಟ್ ಹೊರಗಡೆಗೆ ಬರೋದಕ್ಕೆ ಈ ಗ್ರಹಗಳ ಸಪೋರ್ಟ್ ಚೆನ್ನಾಗಿರುತ್ತೆ. ರಾಮ ಮಹಾಪುರುಷ ಆಗಿದ್ದ ಹಾಗೆ ಅಲ್ವಾ? ಸೊ ಹಂಗೆ ಇದನ್ನು ನೆಗೆಟಿವ್ ಆಗಿ ತಗೊಳ್ಳೋದಲ್ಲ. ನೀವು ಎಷ್ಟು ಈಗ ಆಕ್ಟಿವ್ ಆಗಿರ್ತೀರಾ, ಸೋಮಾರಿತನವನ್ನು ಬಿಡ್ತೀರಾ, ನನಗೇ ಎಲ್ಲ ಗೊತ್ತಿದೆ, ಇನ್ನೊಬ್ಬರ ಮಾತನ್ನು ನಾನು ಯಾಕೆ ಕೇಳಬೇಕು, ಈ ಥರದ ಆ್ಯಟಿಟ್ಯೂಡನ್ನು ಬಿಡ್ತೀರಾ. ಗುರು ಬಂದಾಗ ಇದೆಲ್ಲವೂ ಜಾಸ್ತಿ ಆಗುತ್ತೆ, ಅಹಂ ಜಾಸ್ತಿ ಆಗುತ್ತೆ. ಸೊ ಅದನ್ನೆಲ್ಲ ನೀವು ಬಿಟ್ಟರೆ ಮಾತ್ರ ಗುರು ಪಾಸಿಟಿವ್ ಆಗಿ ವರ್ಕ್ ಆಗಿ ನಿಜಕ್ಕೂ ನಿಮ್ಗೊಂದು ಶೇಪ್ ಕೊಟ್ಟು ಸಮಾಜದಲ್ಲಿ ನಿಮ್ಗೊಂದು ಸ್ಥಾನಮಾನ ತಂದು ಕೊಡ್ತಾರೆ. ನೋಡಿ, ಜೂನ್ ತಿಂಗಳಂತೂ ಜನಪ್ರಿಯತೆ ಜಾಸ್ತಿ ಆಗುತ್ತೆ. ಅದು ಶುಕ್ರನ ಬಲದಿಂದ. ನಿಮ್ಮ ಇಷ್ಟಾರ್ಥಗಳು ಸಿದ್ಧಿ ಆಗೋದಕ್ಕೆ ಶುಕ್ರನು ಕೂಡ ಸಪೋರ್ಟ್ ಮಾಡ್ತಾರೆ. ಗುರು ಕೊಡುವಂತಹ ಜ್ಞಾನಕ್ಕೆ ಕುಜ ಆ ಕಾರ್ಯರೂಪಕ್ಕೆ ತರುವಂತಹ ಶಕ್ತಿ ಕೊಡ್ತಾರೆ. ನೀವು ಮಾಡಿದ ಕೆಲಸ ಜನಗಳಿಗೆ ತಲುಪಬೇಕು, ಜನಪ್ರಿಯತೆ ತರೋದಕ್ಕೆ ಶುಕ್ರ ಕೆಲಸ ಮಾಡ್ತಾರೆ. ಇನ್ನೇನು ಬೇಕೋ, ಆಕ್ಟಿವ್ ಆಗಬೇಕು ಅಷ್ಟೇ ನೀವು. ಓಕೆ, ಅದನ್ನು ಸರಿಯಾಗಿ ಬಳಸ್ಕೊಂಡ್ರೆ ಈ ಒಂದು ಕಾಂಬಿನೇಷನ್ ಅದ್ಭುತವಾಗಿ ವರ್ಕ್ ಆಗುತ್ತೆ. ಸೊ ಅದೇ ರೀತಿ ಸ್ವಲ್ಪ ಲಗ್ನಕ್ಕೆ ಗುರು ಬಂದಾಗ ಈ ಕೊಬ್ಬಿನ ಕಾರಕ ಗುರು ಆಗಿರೋದ್ರಿಂದ ಸ್ವಲ್ಪ ದಪ್ಪ ಆಗೋದು, ಬೊಜ್ಜು ಜಾಸ್ತಿ ಆಗೋದು. ಸೊ ಹಾಗಾಗಿ ಅದ್ರ ಕಡೆ ಜಾಸ್ತಿ ಗಮನ ಕೊಡಿ. ಗುರು ಅಂದರೆ ಸ್ವಲ್ಪ ವಿಸ್ತಾರಕ, ತೃಪ್ತಿ ಆಗಲ್ಲ. ಎಷ್ಟು ಊಟ ಮಾಡಿದ್ರು ಜಾಸ್ತಿ ತಿನ್ಬೇಕು ಅನಿಸುತ್ತೆ. ಸಾಮಾನ್ಯವಾಗಿ 6ನೇ ಮನೆಯಲ್ಲಿದ್ದರೆ ಸಾಲ ಮಾಡ್ತಾನೆ ಇರ್ತೀವಲ್ಲ, ಹಾಗೆ. ಸೊ ಹಾಗಾಗಿ ಸ್ವಲ್ಪ ಡಯಟ್ ಕಡೆ ಗಮನ ಕೊಡಿ. ಫ್ಯಾಟಿ ಲಿವರ್ ಈ ಥರದ ಸಮಸ್ಯೆಗಳು ಎದುರಾಗಬಹುದು, ಅಥವಾ ಜೀರ್ಣಕ್ರಿಯೆಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ತೊಂದರೆಗಳು ಎದುರಾಗಬಹುದು. ಅದೆಲ್ಲ ಸ್ವಲ್ಪ ನೀವು ಪ್ಲ್ಯಾನ್ ಮಾಡಿಕೊಂಡರೆ ಅದು 1 ವರ್ಷಗಳ ಕಾಲ ಗುರುವಿನ ಇಂಪ್ಯಾಕ್ಟ್ ಇರುತ್ತೆ. ಸೊ ಈ ಥರದ ವಿಚಾರಗಳಲ್ಲಿ ತುಂಬ ಎಚ್ಚರಿಕೆಯನ್ನು ತೆಗೆದುಕೊಳ್ಳಿ. ಅದೊಂದನ್ನು ಬಿಟ್ಟರೆ ಮಿಕ್ಕಿದ್ದೆಲ್ಲವೂ ನಿಮಗೆ ಗುರು ಲಗ್ನದಲ್ಲಿ ಸಂಚಾರ ಮಾಡ್ತಾ ಸಾಕಷ್ಟು ಜನಾಕರ್ಷಣೆ ನಿಮಗೆ ತಂದು ಕೊಡ್ತಾರೆ.
ಆಮೇಲೆ ಎಲ್ಲರ ಗಮನ ನಿಮ್ಮ ಮೇಲೆ ಬೀಳೋದ್ರಿಂದ ಸ್ವಲ್ಪ ಅದು ಒತ್ತಡವನ್ನು ಕೂಡ ಕ್ರಿಯೇಟ್ ಮಾಡುತ್ತೆ. ಅದನ್ನೆಲ್ಲ ನಿಭಾಯಿಸ್ಕೊಂಡು ಹೋಗಬೇಕು ನೀವು. ಅದೇ ರೀತಿ ಗುರು ಅವರ 5ನೇ ದೃಷ್ಟಿಯನ್ನು ನಿಮ್ಮ 5ನೇ ಮನೆಗೆ ಕೊಡ್ತಾರೆ, ಅದು ವೃಶ್ಚಿಕ ರಾಶಿ. ಸೊ ಗುರು ನಿಮಗೆ 6ನೇ ಮನೆಯ ಅಧಿಪತಿ, 6ನೇ ಮನೆಯ ಅಧಿಪತಿ 5ನೇ ಮನೆಗೆ ಬಂದಿದ್ದಾರೆ. ಸೊ ನಿಮ್ಮ ಬುದ್ಧಿ ಇನ್ನೂ ಚುರುಕಾಯಿತು. ಕಾಂಪಿಟೇಟಿವ್ ಎಕ್ಸಾಮ್ ಬರೆಯೋರಿಗೆ ಅದ್ಭುತವಾದ ಸಮಯ. ಸಿಕ್ಕಾಪಟ್ಟೆ ತುಂಬ ಚೆನ್ನಾಗಿ ನಿಮ್ಮ ಸಬ್ಜೆಕ್ಟನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಇದು ಸಖತ್ತಾಗಿದೆ. ಈ ಗ್ರಹಗಳ ಕಾಂಬಿನೇಷನ್ ಚೆನ್ನಾಗಿ ಎಫರ್ಟ್ ಹಾಕಿ. ಏನಕ್ಕೆ ಅಂದರೆ ಏನು ಕುಜನ ದೃಷ್ಟಿಯು ಅಲ್ಲಿಗೆ ಬೀಳುತ್ತೆ, ಅಂದರೆ ಸ್ವಕ್ಷೇತ್ರಕ್ಕೆ ದೃಷ್ಟಿ ಕೊಡ್ತಾರಲ್ಲ, ಅದು ಇನ್ನೂ ಹೆಚ್ಚು ಬಲ. ಯಾಕೆಂದರೆ ಅವರ ಅಷ್ಟಮ ದೃಷ್ಟಿ ಅಷ್ಟಮ ಸ್ಥಾನಕ್ಕೆ ಕೊಡ್ತಾ ಇದ್ದಾರೆ, ಅದು ನಿಮಗೆ 5ನೇ ಮನೆ ಆಗುತ್ತೆ. ಸೊ ಹಾಗಾಗಿ ಕಾಂಪಿಟೇಟರ್ಸ್ಗಳನ್ನು ಗೆಲ್ಲೋದಕ್ಕೆ ಕುಜ ಧೈರ್ಯ, ಗುರುವಿನ ಜ್ಞಾನ ಎಲ್ಲವೂ ಇಲ್ಲಿ ಕೆಲಸ ಮಾಡುತ್ತೆ. ಅದೇ ರೀತಿ 5ನೇ ಮನೆ ಸಂತಾನದ ವಿಚಾರಗಳು, ಸಂತಾನದಲ್ಲಿದ್ದಂತಹ ಅಡೆತಡೆ ಸಮಸ್ಯೆಗಳೆಲ್ಲ ಬಗೆಹರಿಯುತ್ತದೆ. ಜೂನ್ ತಿಂಗಳಲ್ಲೇ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಖುಷಿಯ ವಿಚಾರಗಳನ್ನು ಕೂಡ ನೀವು ಕೇಳಿಸ್ಕೊಳ್ತೀರಾ. ಇನ್ನು ಹಾಗೆ ಹೂಡಿಕೆಯಂತಹ ವಿಚಾರ ಬಂದಾಗ ಈಗ ತಪ್ಪು ಲೆಕ್ಕಾಚಾರಗಳನ್ನು ಮಾಡೋದಿಲ್ಲ, ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ತೀರಾ. ಆ ಹೂಡಿಕೆಯಿಂದ ಲಾಭಗಳು ಸಿಗುತ್ತೆ. ಸ್ಪೆಷಲಿ ಭೂಮಿಯ ಕಡೆ ಗಮನ ಕೊಡಿ. ಭೂಮಿಯಿಂದ ಲಾಭ ಖಂಡಿತ ಈ ಜೂನ್ ತಿಂಗಳಲ್ಲಿದೆ, ಅದನ್ನು ಸರಿಯಾಗಿ ಬಳಸ್ಕೊಳ್ಬೇಕು. ಓಕೆ, ಇನ್ನು ನಿಮ್ಮ 7ನೇ ಮನೆಗೂ ಕೂಡ ಗುರುವಿನ ದೃಷ್ಟಿ ಬೀಳುತ್ತೆ. ಈ ಸಂಸಾರದಲ್ಲಿ ಇದ್ದಂತಹ ಸಮಸ್ಯೆಗಳೆಲ್ಲ ಬಗೆಹರಿಯುತ್ತದೆ. ಗುರುವಿಗೆ ಅದು ನೀಚ ಸ್ಥಾನ, ಬಟ್ ಉಚ್ಚ ಸ್ಥಾನದಿಂದ ದೃಷ್ಟಿ ಕೊಡ್ತಾ ಇದ್ದಾರೆ. ಸೊ ಗಂಡ ಹೆಂಡತಿಯ ನಡುವೆ ಸಮಸ್ಯೆಗಳಿತ್ತು, ಈಗ ಒಂದು ಲೆಕ್ಕಕ್ಕೆ ಸರಿ ಹೋಗುತ್ತೆ. ಅದೇ ನಾನು ಹೇಳೋದ್ನೆಲ್ಲ ಅಹಂ ಬಿಡಬೇಕು, ನನ್ನದೇ ನಡಿಬೇಕು, ಅಥವಾ ನನಗೆಲ್ಲ ಗೊತ್ತಿದೆ, ಇದನ್ನೆಲ್ಲ ಬಿಡಬೇಕು. ಪರಸ್ಪರ ಹೊಂದಾಣಿಕೆ, ಇಬ್ಬರನ್ನ ಅರ್ಥ ಮಾಡಿಕೊಂಡು ಅವ್ರು ಕೊಡೋ ಸಲಹೆಗಳನ್ನು ತೆಗೆದುಕೊಂಡು ನೀವು ಇವಾಗ ಸಾಗಬೇಕು, ಅದರ ಕಡೆ ಗಮನ ಕೊಡಿ. ಅದೇ ರೀತಿ ಪಾಲುದಾರಿಕೆ ವ್ಯವಹಾರಗಳು ಕೂಡ ಈಗ ಕೈ ಹಿಡಿತದೆ. ಈ ಹಿಂದೆ ಇತ್ತಲ್ಲ, ಅದೆಲ್ಲ ಗೊಂದಲಗಳು ಕ್ಲಿಯರ್ ಆಗುತ್ತೆ. ಅದರ ಜೊತೆಗೆ ಈ ಮದುವೆ ಕಾರ್ಯಕ್ರಮಗಳು ನಿಮ್ಮ ಬದುಕಿನಲ್ಲಿ ಈ 1 ವರ್ಷಗಳ ಕಾಲ ಡೆಫಿನೆಟ್ಲಿ ಜರುಗುತ್ತೆ. ಸ್ಪೆಷಲಿ ಜೂನ್ ತಿಂಗಳಲ್ಲಿ ಈ ವಿಶೇಷವಾದ ಪ್ರೊಫೈಲ್ಗಳು ಬರೋದು, ಮಾತುಕತೆ ನಡೆಯೋದು ಎಲ್ಲವೂ ಜೋರಾಗಿರುತ್ತೆ. ಇನ್ನು ಅವರದ್ದೇ ಮನೆ 9ನೇ ಮನೆ ಗುರುವಿನ ದೃಷ್ಟಿ ಬೀಳುತ್ತೆ. ಭಾಗ್ಯಸ್ಥಾನ, ತಂದೆಯಿಂದ ಸ್ವಲ್ಪ ಲಾಭಗಳು ಹೆಚ್ಚಾಗಬಹುದು. ಸರ್ಕಾರದಲ್ಲಿ ನಿಮಗೆ ನೆರವು ಬೇಕಾಗಿತ್ತು, ಡೆಫಿನೆಟ್ಲಿ ಈ ಗುರುವಿನ ದೃಷ್ಟಿಯಿಂದ ಸಿಗುತ್ತೆ. ತಂದೆ ಸಮಾನರಿಂದ ನಿಮಗೆ ಲಾಭಗಳು ಹೆಚ್ಚಾಗುತ್ತೆ. ಪ್ರೈವೇಟ್ ಎಂಪ್ಲಾಯೀಸ್ಗೆ ನಿಮ್ಮ ಬಾಸ್ ನಿಮ್ಮ ಸಪೋರ್ಟಿವ್ ಆಗಿರ್ತಾರೆ. ಸೊ ಇದೆಲ್ಲ ಇದೆ. ಅಲ್ಲಿ 9ನೇ ಮನೆಯಲ್ಲಿ ಶನಿ ಮಹಾತ್ಮರ ಸಂಚಾರ ರೇವತಿ ನಕ್ಷತ್ರದಲ್ಲಿ ಆಗ್ತಾ ಇದೆ. ಸೊ ಅದರ ಅರ್ಥ ನೀವು ಬದಲಾವಣೆಗಳನ್ನು ಮಾಡ್ಕೊಳ್ಬೇಕು. ಈಗ ನೀವು ಮಾಡ್ತಾ ಇರುವ ಕೆಲಸಗಳಲ್ಲಿ ಹೊಸ ತಂತ್ರಜ್ಞಾನಗಳನ್ನು ಅಳವಡಿಸ್ಕೊಳ್ಬೇಕು. ಹಳೇ ಟ್ರ್ಯಾಕಲ್ಲೇ ಇದ್ದರೆ ಒಳ್ಳೆಯದಾಗಲ್ಲ, ಫಲಿಸಲ್ಲ. ಸೊ ಹಾಗಾಗಿ ಹೊಸ ವಿಧಾನಗಳನ್ನು ಅಳವಡಿಸ್ಕೊಳ್ಳೋದಕ್ಕೆ ಇದು ಸರಿಯಾದ ಸಮಯ. ಅದು ಶನಿ ಮಹಾತ್ಮರು ಅಲ್ಲಿ ಸಂಚಾರ ಮಾಡ್ತಾ ಹೇಳ್ತಾ ಇರೋದು. ಆ ವಿಚಾರ ಬಂದಾಗ ಇನ್ನೂ ಡೀಪಾಗಿ ಹೋಗೋಣ. ಈಗ ಗುರುವಿನ ದೃಷ್ಟಿ ಭಾಗ್ಯಸ್ಥಾನಕ್ಕೂ ಬಿದ್ದಿರೋದ್ರಿಂದ ಸ್ವಲ್ಪ ಅದೃಷ್ಟಗಳು ಕೂಡ ಕ್ರಿಯೇಟ್ ಆಯಿತು. ದೂರದ ಪ್ರಯಾಣಗಳು, ಧಾರ್ಮಿಕ ಕ್ಷೇತ್ರಗಳನ್ನು ಭೇಟಿ ಮಾಡೋದು, ಒಂದು ಜಾತಕದಲ್ಲಿ ಬಲ ಇದ್ದು ದಶಾಭುಕ್ತಿಗಳು ಚೆನ್ನಾಗಿ ನಡೀತಾ ಇದ್ದರೆ ಒಳ್ಳೆಯ ಪ್ಲೇಸ್ಗೆ ವರ್ಗಾವಣೆ, ಬಡ್ತಿ, ಪ್ರೈವೇಟ್ ಎಂಪ್ಲಾಯೀಸ್ಗಳಿಗೆ ಸಂಬಳ ಜಾಸ್ತಿ ಆಗೋದು, ಇದೆಲ್ಲವೂ ಖಂಡಿತ ಆಗುತ್ತೆ ಗುರುವಿನ ಈ ಒಂದು ಮಹತ್ತರವಾದ ಬದಲಾವಣೆಯಿಂದ. ಓಕೆ, ಇದಿಷ್ಟು ಗುರುವಿಗೆ ಸಂಬಂಧಪಟ್ಟಿದ್ದು. ಈಗ ನಿಮ್ಮ ಕರ್ಮಸ್ಥಾನದ ಅಧಿಪತಿ ಕುಜ ಅಲ್ಲೇ ಸಂಚಾರ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಯಾರ್ಯಾರು ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿದ್ದೀರಾ, ಪೊಲೀಸ್ ಇಲಾಖೆಯಲ್ಲಿದ್ದೀರಾ, ಮಿಲಿಟ್ರಿ ಕ್ಷೇತ್ರದಲ್ಲಿದ್ದೀರಾ, ಸೊ ನಿಮ್ಮೆಲ್ಲರಿಗೂ ಇದು ಅದ್ಭುತವಾದ ಸಮಯ. ನಿಮ್ಮ ಪ್ರೊಫೈಲ್ಗೊಂದು ಘನತೆ ಹೆಚ್ಚಾಗುವಂತಹ ಸಮಯ. ಅದರ ಜೊತೆಗೆ ಈ 4ನೇ ಮನೆಗೆ ಸಂಬಂಧಪಟ್ಟಂತೆ ಭೂಮಿ ವ್ಯವಹಾರ, ವಾಹನ, ಈ ಥರದ ವಿಚಾರಗಳಲ್ಲಿ ಹೆಚ್ಚು ಲಾಭ ಗಳಿಸ್ತೀರಾ. ಸ್ಪೆಷಲಿ ರಿಯಲ್ ಎಸ್ಟೇಟ್ ಅವರು. ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗಬಹುದು, ಅದರ ಕಡೆ ಹೆಚ್ಚಿನ ಗಮನ ಇರಲಿ. ಇನ್ನು ಹೊಸದಾಗಿ ಕೆಲಸ ಹುಡುಕ್ತಾ ಇದ್ದೀರಾ, ಡೆಫಿನೆಟ್ಲಿ ಒಳ್ಳೆಯ ಕೆಲಸ ಸಿಗುತ್ತೆ. ಏನಕ್ಕೆ ಅಂದರೆ ಇಂಟರ್ವ್ಯೂನ ಅಷ್ಟು ಅದ್ಭುತವಾಗಿ ಫೇಸ್ ಮಾಡ್ತೀರಾ. ಇನ್ನು ಬಿಸ್ನೆಸ್ ಮಾಡ್ತಿರೋರ್ಗೂ ಕೂಡ ಈ 10ನೇ ಮನೆಯ ಇಂಪ್ಯಾಕ್ಟ್ ತುಂಬ ಚೆನ್ನಾಗಿರುತ್ತೆ. ನಿಮ್ಮ ಬಿಸ್ನೆಸ್ಸನ್ನು ಇನ್ನೊಂದು ಹಂತಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದೀರಾ. ಅಂದರೆ 9ನೇ ಮನೆಯ ಇಂಪ್ಯಾಕ್ಟ್, ಸ್ವಲ್ಪ ಬದಲಾವಣೆಗಳನ್ನು ಮಾಡಿಕೊಳ್ಳಿ, ಟ್ರ್ಯಾಕ್ ಬದಲಾಯಿಸಿ. ಸೊ ಹಳೇ ಮಾದರಿಯಲ್ಲಿಯೇ ನಿಮ್ಮ ವ್ಯಾಪಾರದಲ್ಲಿ ತೊಡಗಿಸ್ಕೊಳ್ಳಬೇಡಿ, ಹೊಸದನ್ನು ಅಳವಡಿಸ್ಕೊಳ್ಬೇಕು, ಅದರ ಕಡೆ ಗಮನ ಕೊಡಿ. ಈ 10ನೇ ಮನೆ ಇನ್ನೂ ಆ್ಯಕ್ಟಿವ್ ಆಗುತ್ತೆ, ಹೆಚ್ಚು ಲಾಭ ಗಳಿಸ್ತೀರಾ.
ಇನ್ನು ನಿಮ್ಮ 11ನೇ ಮನೆಯಲ್ಲಿ 2ನೇ ಮನೆಯ ಅಧಿಪತಿ ಅಂದರೆ ರವಿಯ ಸಂಚಾರ ಆಗ್ತಾ ಇರುತ್ತೆ ಮೊದಲ 15 ದಿನ. ಈ ಸರ್ಕಾರಿ ಸಂಬಂಧಿತ ವ್ಯವಹಾರಗಳೆಲ್ಲ ಕೈ ಹಿಡಿಯುವಂತಹ ಸಮಯ. ಏನಾದರೂ ಟೆಂಡರ್ ಹಾಕ್ಕೊಂಡಿದ್ರೆ ಡೆಫಿನೆಟ್ಲಿ ಮೊದಲ 15 ದಿನ ಸಿಗುತ್ತೆ. ಅದೇ ರೀತಿ ಈ ಸರ್ಕಾರದಲ್ಲಿ ಏನಾದರೂ ನೀವು ನಿರೀಕ್ಷೆಗಳನ್ನು ಇಟ್ಕೊಂಡಿದ್ರೆ ಸರ್ಕಾರಿ ಅಧಿಕಾರಿಗಳು ನಿಮಗೆ ಬರಬೇಕಾದ ಭತ್ಯ, ವರ್ಗಾವಣೆ, ಬಡ್ತಿ ಇದೆಲ್ಲ ಮೊದಲ 15 ದಿನದಲ್ಲಿ ಸಿಗುತ್ತೆ. ನಂತರದ 15 ದಿನಗಳಲ್ಲಿ ಇದೇ ರವಿ ನಿಮ್ಮ 12ನೇ ಮನೆಗೆ ಬರ್ತಾರೆ. ಅಲ್ಲಿ ಬುಧ ಕೂಡ ಸಂಚಾರ ಮಾಡ್ತಾ ಇದ್ದಾರೆ. 12ನೇ ಮನೆ ಅಂದರೆ ವ್ಯಯವೂ ಹೌದು, ಅದರ ಜೊತೆಗೆ ಅದರ ಲಾಭಗಳು ಸಿಗೋದು ಎಲ್ಲಿ ಅಂದರೆ ದೂರದ ಸ್ಥಳಗಳಲ್ಲಿ, ದೂರದ ದೇಶಗಳಲ್ಲಿ. ಹಾಗಾಗಿ ಯಾರ್ಯಾರು ಈ ವಿದೇಶಿ ಸಂಬಂಧಿತ ವ್ಯವಹಾರಗಳನ್ನು ಮಾಡ್ತಾ ಇದ್ದೀರಾ, ವಿದೇಶಿ ಕಂಪನಿಗಳಲ್ಲಿ ಕೆಲಸಗಳನ್ನು ಮಾಡ್ತಾ ಇದ್ದೀರಾ, ಅಲ್ಲಿ ಕೆಲಸ ಹುಡುಕ್ತಾ ಇದ್ದೀರಾ, ಅಥವಾ ಅಲ್ಲಿ ವೀಸಾ ರಿಲೇಟೆಡ್ ಇಶ್ಯೂಸ್ ಇತ್ತು, ಅಡ್ಮಿಷನ್ ರಿಲೇಟೆಡ್ ಇಶ್ಯೂಸ್ ಇತ್ತು, ಅದೆಲ್ಲವೂ ಬಗೆಹರಿತದೆ. ಅದರ ಜೊತೆಗೆ ಒಂದಷ್ಟು ಖರ್ಚು ವೆಚ್ಚಗಳು ಕೂಡ ಜಾಸ್ತಿ ಆಗುತ್ತೆ ಈ 12ನೇ ಮನೆಯ ಇಂಪ್ಯಾಕ್ಟಿಂದ. ಆಸ್ಪತ್ರೆಗಳ ಅಲೆದಾಟ, ಬೇರೆ ಕೋರ್ಟ್ ಕೇಸ್ಗಳಿಗೆ ಸಂಬಂಧಪಟ್ಟಂತೆ ಓಡಾಟ, ಖರ್ಚುಗಳು ಇದೆಲ್ಲವೂ ಕೂಡ ಈ ಒಂದು ಮನೆಯ ಇಂಪ್ಯಾಕ್ಟಿಂದ ಬರುತ್ತೆ. ಒಂದು ಕಡೆ ಈ ಥರದ ಶುಭಗಳು ಇವೆ, ಇನ್ನೊಂದು ಕಡೆ ಈ ಥರದ ಒಂದಷ್ಟು ನೆಗೆಟಿವ್ ಪಾಯಿಂಟ್ಸ್ಗಳು ಕೂಡ ಕಂಡು ಬರುತ್ತೆ. ಓಕೆ, ಇನ್ನು ನಿಮ್ಮ ಶನಿ ಮಹಾತ್ಮರ ಬಗ್ಗೆ ಹೇಳ್ತಾ ಇದ್ದೀನಿ. 9ನೇ ಮನೆ ಸ್ವಲ್ಪ ಅದೃಷ್ಟವನ್ನು ಡಿಲೇ ಮಾಡಬಹುದು, ಆದರೆ ಅದನ್ನು ಕಟ್ ಮಾಡಲ್ಲ, ಅದ್ಭುತವಾಗಿ ಕೊಡ್ತಾರೆ ನಿಮಗೆ. ಎಲ್ಲವನ್ನ ಅವರು ತೂಗಿ ಅಳೆದು ಯಾವುದು ಸರಿ ಯಾವುದು ತಪ್ಪು ಇದರ ಎಲ್ಲ ಲೆಕ್ಕಾಚಾರವನ್ನು ಮಾಡಿ ನಿಮಗೆ ಖಂಡಿತ ಅದೃಷ್ಟಗಳನ್ನು ತಂದು ಕೊಡ್ತಾರೆ. ಸ್ವಲ್ಪ ಸ್ಲೋ ಅನಿಸ್ಬೋದು ಇವರ ಕಡೆಯಿಂದ, ಬಟ್ ಅಂತಿಮವಾಗಿ ಖಂಡಿತ ನಿಮಗೆ ಸಿಗುತ್ತೆ. ಏನಕ್ಕೆ ಅಂದರೆ ಶನಿ ಮಹಾತ್ಮರ ದೃಷ್ಟಿ ನಿಮ್ಮ 11ನೇ ಮನೆಗೂ ಬೀಳುತ್ತೆ, ಜೊತೆಗೆ ನಿಮ್ಮ 3ನೇ ಮನೆಗೂ ಬೀಳುತ್ತೆ. ಅಂದರೆ ಕನ್ಯಾ ರಾಶಿಗೆ ಶನಿ ಮಹಾತ್ಮರ 7ನೇ ದೃಷ್ಟಿ ಬೀಳುತ್ತೆ, ಕನ್ಯಾ ರಾಶಿ ನಿಮಗೆ 3ನೇ ಮನೆ ಆಗುತ್ತೆ. ಸೊ ಹಾಗಾಗಿ ಈ ಕಿರಿಯ ಸಹೋದರ, ನೆರೆಹೊರೆ ಇವರ ಜೊತೆ ಸ್ವಲ್ಪ ಸಂಬಂಧಗಳು ಹಾಳಾಗುತ್ತೆ, ಕಮ್ಯುನಿಕೇಷನಲ್ಲಿ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ. ಇದೆಲ್ಲ ಶನಿ ಮಹಾತ್ಮರ ಇಂಪ್ಯಾಕ್ಟಿಂದ ಆಗುತ್ತೆ. ಇನ್ನು ಶನಿ ಮಹಾತ್ಮರು ಅವರ 10ನೇ ದೃಷ್ಟಿಯನ್ನು ನಿಮ್ಮ 6ನೇ ಮನೆಗೆ ಕೊಡ್ತಾರೆ. ಸೊ ಇಲ್ಲಿ ಇರೋದು, ಇಲ್ಲಿ ನಿಮ್ಮ ಕಾಂಪಿಟೇಟರ್ಸ್ ಯಾರೇ ಇರಲಿ ಅವರನ್ನು ಧೂಳಿಪಟ ಮಾಡ್ತೀರಾ ಅಂತ ಅರ್ಥ. ಶನಿ ಮಹಾತ್ಮರು 6ನೇ ಮನೆಗೆ ಕನೆಕ್ಟಿವಿಟಿ ಕೊಟ್ಟಿದ್ದಾರೆ ಅಂದರೆ. ಸೊ ಹಾಗಾಗಿ ಕೋರ್ಟ್ ಕೇಸ್ಗಳು ನಿಮ್ಮ ಪರವಾಗಿ ಆಗುತ್ತೆ. ಕಾಂಪಿಟೇಟಿವ್ ಎಕ್ಸಾಮ್ಗೆ ಶನಿ ಮಹಾತ್ಮರ ಬಲವೂ ಕೂಡ ಸಿಗುತ್ತೆ. ವ್ಯಾಪಾರಗಳಲ್ಲಿ ನಿಮ್ಮ ಕಾಂಪಿಟೇಟರ್ಸನ್ನು ಹಿಂದಿಕ್ಕಿ ನೀವು ಮುಂದೆ ಹೋಗ್ತೀರಾ. ಈ ಥರದ್ದೆಲ್ಲವೂ ಕೂಡ ಶನಿ ಮಹಾತ್ಮರು ಮಾಡಿಕೊಡ್ತಾರೆ. ಒಂದು ಸ್ವಲ್ಪ ಟ್ರ್ಯಾಕನ್ನು ಬದಲಾಯಿಸ್ಕೊಳ್ಬೇಕು, ಹೊಸ ಹೊಸ ಪದ್ಧತಿಗಳನ್ನು ಅಳವಡಿಸ್ಕೊಳ್ಬೇಕು ನೀವು. ಸೊ ಇದೆಲ್ಲ ಗ್ರಹಗಳ ಇಂಪ್ಯಾಕ್ಟ್. ಗುರು 5ನೇ ಮನೆಗೆ ದೃಷ್ಟಿ ಕೊಟ್ಟು ನಿಮ್ಮನ್ನು ಮತ್ತಷ್ಟು ಶಾರ್ಪ್ ಮಾಡ್ತಾ ಇದ್ದಾರೆ. ಸೊ ಓವರಾಲ್ ಎಲ್ಲರ ಕೇಂದ್ರ ಬಿಂದು ಹೇಗೆ ನಿಮ್ಮ ರಾಶಿ ಆಗಿದೆಯೋ ಅದೇ ರೀತಿ ಈಗ ನೀವು ಕೂಡ ಎಲ್ಲರ ಕೇಂದ್ರ ಬಿಂದು ಹಾಕ್ತಾ ಇದ್ದೀರಾ ನಿಮ್ಮ ಕಾರ್ಯಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ. ಸೊ ಮಾತು ಸ್ವಲ್ಪ ಕಡಿಮೆ ಆಗ್ತಾ ಇದೆ, ಯಾಕೆಂದರೆ 2ನೇ ಮನೆಯಲ್ಲಿ ಕೇತು ಇದ್ದಾರೆ. ಕುಟುಂಬದಲ್ಲಿ ಯಾರ ಸಹವಾಸವೂ ಬೇಡ ಅನಿಸುತ್ತೆ, ಒಂದೊಂದು ಸಾರಿ ಏಕಾಂಗಿಯಾಗಿರೋಣ, ಇದೆಲ್ಲ ಬಂದಿರುತ್ತೆ ಈ ಕೇತುವಿನ ಇಂಪ್ಯಾಕ್ಟಿಂದ. ಸೊ ಅದೇ ರೀತಿ ಅಷ್ಟಮದಲ್ಲಿ ರಾಹು ಕೂಡ ನಿಮಗೆ ಓವರ್ ಥಿಂಕಿಂಗ್, ಇಲ್ಲದನ್ನು ಇದೆ ಅಂತ ಭ್ರಮೆಯಲ್ಲಿ ಏನೇನೋ ಯೋಚನೆ ಮಾಡಿ ಸಾಕಷ್ಟು ಗೊಂದಲಕ್ಕೆ ಒಳಗಾಗಿ ಒಂದು ರೀತಿ ಆತಂಕ, ಭಯ ಇದನ್ನೆಲ್ಲ ನಿಮಗೆ ನೀವೇ ಆವರಿಸ್ಕೊಳ್ತಾ ಇದ್ದೀರಾ. ಸೊ ಅದನ್ನು ಬಿಡಿ. ಈ ರಾಹುವನ್ನು ಹೆಂಗೆ ಬೆಳೆಸ್ಕೋಬೇಕು ಅಂದರೆ ಅದು ಅಷ್ಟಮ ಸ್ಥಾನ ರಹಸ್ಯ. ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋದಕ್ಕೆ ರಿಸರ್ಚ್ ಮಾಡಿ. ಇಂಟರ್ನೆಟ್ಟಲ್ಲಿ ಹಲವಾರು ವಿಷಯಗಳು ಸಿಗುತ್ತೆ ನಿಮ್ಮ ಕ್ಷೇತ್ರಗಳಿಗೆ ತಕ್ಕಂತೆ. ನೀವೊಬ್ಬ ಜಿಮ್ ಟ್ರೈನರ್ ಆಗಿದ್ದರೆ ನಾನು ಇನ್ನೂ ಹೇಗೆ ಬೆಟರ್ ಮಾಡ್ಕೋಬೋದು ಅನ್ನೋದನ್ನು ರಿಸರ್ಚ್ ಮಾಡಿ. ನೀವೊಬ್ಬ ಲಾಯರ್ ಆಗಿದ್ದರೆ ನಿಮ್ಮ ಸ್ಕಿಲ್ಸನ್ನು ಇನ್ನೂ ಹೇಗೆ ಇಂಪ್ರೂವ್ ಮಾಡ್ಕೋಬೇಕು ಅನ್ನೋದನ್ನು ತಗೊಳ್ಳಿ, ಆನ್ಲೈನಲ್ಲಿ ತೆಗೆದುಕೊಳ್ಳಿ. ಅಂದರೆ ಅಷ್ಟಮ ಸ್ಥಾನವನ್ನು ನಾವು ಚೆನ್ನಾಗಿ ಆ್ಯಕ್ಟಿವೇಟ್ ಮಾಡಿಕೊಂಡಾಗ ನೆಗೆಟಿವ್ ಆಲೋಚನೆಗಳು ಬರಲ್ಲ, ಓವರ್ ಥಿಂಕಿಂಗ್ ಮಾಡಲ್ಲ. ಯಾಕೆ ಅಂದರೆ ನಾವು ರಿಸರ್ಚಲ್ಲಿ ಇರ್ತೀವಿ. ಅಷ್ಟಮ ಸ್ಥಾನಕ್ಕೆ ಬೇಕಾಗಿರೋದು ಅದೇ, ರಾಹುಗೆ ಬೇಕಾಗಿರೋದು ಅದೇ. ನಿಮ್ಮ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಒಂದಷ್ಟು ರಿಸರ್ಚ್ ಇಳಿದುಬಿಡಿ, ಆಯಿತಾ? ಸೊ ಸಮಯನ ಅದಕ್ಕೆ ಕೊಡಿ. ಡೆಫಿನೆಟ್ಲಿ ಅಷ್ಟಮ ಸ್ಥಾನ ಯಾಕೆ ಆ್ಯಕ್ಟಿವೇಟ್ ಆಗಲ್ಲ? ರಾಹು ಅಲ್ಲಿ ಪಾಸಿಟಿವ್ ಆಗ್ತಾರೆ. ಇದೇ ನಾವು ಮಾಡಬೇಕಾಗಿರೋದು, ಇದೇ ಪ್ರಾಕ್ಟಿಕಲ್ ರೆಮಿಡಿ. ಇದನ್ನು ಗ್ರಹಗಳ ಒಂದು ಇಂಪ್ಯಾಕ್ಟನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಬಿಟ್ಟು ನಾವು ಆ ರೀತಿಯಲ್ಲಿ ಇದ್ದುಬಿಟ್ರೆ ಸೊ ನಮ್ಮ ಬದುಕು ನಿಜವಾಗ್ಲೂ ಒಂದು ಒಳ್ಳೆಯ ಟ್ರ್ಯಾಕಲ್ಲಿರುತ್ತೆ. ಯಾವ ಗ್ರಹಗಳು ನೆಗೆಟಿವ್ ಆಗಿ ಕೆಲಸ ಮಾಡಲ್ಲ, ಅವಾಗ ಪಾಸಿಟಿವ್ ಆಗಿ ಕೆಲಸ ಮಾಡ್ತಾರೆ. ನಾವು ಅಭ್ಯಾಸಗಳನ್ನು ಬದಲಾಯಿಸ್ಕೊಳ್ಬೇಕು. ಸೊ ಹಾಗಾಗಿ ಏನು ಒಂದು ಕಡೆ ಗುರು ನಿಮ್ಮ ಲಗ್ನಕ್ಕೆ ಬಂದು ವರ್ಚಸ್ಕೊಡ್ತಾ ಇದ್ದಾರೆ, ಅದನ್ನು ಕಾಪಾಡ್ಕೋಬೇಕು. ಸೊ ಹಾಗಾಗಿ ಅಹಂಕಾರವನ್ನು ಪದೇ ಪದೇ ಹೇಳ್ತಾ ಇದ್ದೀನಿ, ಬಿಟ್ಬಿಡಿ. ಸ್ವಲ್ಪ
ಇನ್ನೊಬ್ರು ಹೇಳೋದನ್ನು ಕೂಡ ಗಮನಿಸಿ ಕೇಳಿಸ್ಕೊಳ್ಳಿ. ನಿರ್ಧಾರವನ್ನು ಆತುರದಲ್ಲಿ ತೆಗೆದುಕೊಳ್ಳಕ್ಕೆ ಹೋಗ್ಬಿಡಿ. ಎಲ್ಲರಿಗೂ ರೆಸ್ಪೆಕ್ಟ್ ಕೊಡಿ. ಅದರ ಜೊತೆಗೆ ಈಗೇನು ಜೂನ್ ತಿಂಗಳಲ್ಲಿ ಸಪೋರ್ಟ್ ಇದೆ, ಕುಜನ ಸಪೋರ್ಟು, ಆಲಸ್ಯ ಎಲ್ಲ, ಸೋಮಾರಿತನ ಇಲ್ಲ. ಬಟ್ ಕುಜ ಲಗ್ನಕ್ಕೆ ನಿಮ್ಮ ದೃಷ್ಟಿ ದಾಟ್ಕೊಂಡು ಹೋದ್ಮೇಲೆ ಮತ್ತೆ ಆಲಸ್ಯ ಬಂದ್ಬಿಡ್ತದೆ. ಹಾಗಾಗಿ ಈಗಲಿಂದನೇ ನಿಮ್ಮ ಮೈಂಡ್ ಸೆಟ್ ರೆಡಿಯಾಗಿರಲಿ. 1 ವರ್ಷಗಳ ಕಾಲ ನಾನು PT ಮೇಸ್ಟ್ರ ಅಂಡರಲ್ಲಿದ್ದೀನಿ, ಹೆಡ್ ಮೇಸ್ಟ್ರ ಅಂಡರಲ್ಲಿದ್ದೀನಿ. ಬೆಳಗ್ಗೆ ಬೇಗ ಹೇಳಬೇಕು, ನನ್ನ ದೇಹವನ್ನು ದಂಡಿಸ್ಬೇಕು, ಆ್ಯಕ್ಟಿವ್ ಆಗಿರಬೇಕು, ಫುಡ್ ಕಡೆ ಗಮನ ಕೊಡಬೇಕು. ಇದನ್ನೆಲ್ಲ ನೀವು ಅಳವಡಿಸ್ಕೊಬಿಡಿ. 12 ವರ್ಷಗಳ ನಂತರ ನಿಮ್ಮ ರಾಶಿಗೆ, ನಿಮ್ಮ ಲಗ್ನಕ್ಕೆ ಬೃಹಸ್ಪತಿ ದೇವಗುರು ಬಂದಿದ್ದಾರೆ. ಇದು ಎಲ್ಲರ ಬದುಕಿನಲ್ಲೂ ಬದಲಾವಣೆಗಳನ್ನು ತರ್ತಾ ಇದೆ. ಜೊತೆಗೆ ನಿಮಗೆ ಅತ್ಯಂತ ಹೆಚ್ಚು ಬದಲಾವಣೆಗಳನ್ನು ಕೊಡುತ್ತೆ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಹೊಸ ಜೀವನ ಆರಂಭ ಆಗಲಿ, ಶುಭವಾಗಲಿ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್.